ದಾಳಿ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ಮತ್ತು ನೀವು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲ್ಲ. 2,000 ಕೋಟಿ ರೂಪಾಯಿನೂ ಕೊಟ್ಟಿಲ್ಲ, ಒಂದು 1,000 ಕೋಟಿ ಕೂಡ. ನಿನ್ನೆ ಗೌರವಾನ್ವಿತ ಸಂಸದ ಮುನ್ಸ್ವಾಮಿ ಅವರು ಮಾತಾಡಿದ್ದಾರೆ. ಯರಗೋಳ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮಗಳು ಸುಮಾರು 2,600 ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ನಾವು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ. ಪ್ರತಿಯೊಂದು ಕಾಮಗಾರಿ ಹೆಸರನ್ನ ಬೋರ್ಡ್ ಸಮೇತ ಪ್ರಿಂಟ್ ಮಾಡಿದ್ದೇವೆ. ಬಹುಶಃ ಮಾನಸಿಕ ಸೀಮತಿ ಕಳೆದುಕೊಳ್ಳೋದಕ್ಕೆ ಮುನ್ಸ್ವಾಮಿ ಅವರು ಮಾತಾಡಿದ್ದಾರೆ. ನಾವು ಯಾವುದೇ ಸುಳ್ಳು ಆಶ್ವಾಸನೆ ಆಗಲಿ ಭರವಸೆ ಕೊಡಲಿಲ್ಲ. ನಾವು ಇನಾಗ್ರೇಷನ್ ಬೋರ್ಡ್ ಸಮೇತ ಉದ್ಘಾಟನೆ ಮಾಡಿದ್ದೇವೆ. ಬಹುಶಃ ಅದನ್ನು ಮುನ್ಸ್ವಾಮಿ ಅವರು ತಿಳ್ಕೋಬೇಕು ಅಂತ ನಾನು ಅದನ್ನು ಭಾವಿಸ್ತೇನೆ. ಯರಗೋಳ ವಿಚಾರವಾಗಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ. 2013ರಲ್ಲಿ ಪ್ರಾರಂಭವಾಗಿದ್ದನ್ನು 2022ರಲ್ಲಿ ಮುಗಿಸಿದ್ದೇನೆ. ಅದು ಎಲ್ಲ ನಮ್ಮ ಶಾಸಕರು ಸನ್ಮಿತ್ರರು ಪ್ರಯತ್ನ ಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಸಿದ್ದರಾಮಣ್ಣ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ವಿ. ಸಿದ್ದರಾಮಣ್ಣ ಬೈತಿ ಸುರೇಶ್ ಅವರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ವಿ. ಆದರೆ ಮುನ್ಸ್ವಾಮಿ ಅವರು ಯಾವತ್ತಾದ್ರೂ ಕೂಡ ಅವರಿಗೆ ಪ್ಲಾನ್ ಗೊತ್ತಾ? ಮುನ್ಸ್ವಾಮಿ ಅವರಿಗೆ ಅದು ಎಸ್ಟಿಮೇಟ್ ಗೊತ್ತಾ? ಅದು ಇತಿಹಾಸ ಗೊತ್ತಾ ಮುನ್ಸ್ವಾಮಿ ಅವರಿಗೆ? ಬಹುಶಃ ಇತಿಹಾಸ ಗೊತ್ತಿಲ್ಲ ಅವರಿಗೆ. ಯರಗೋಳಿ ಹಿಂಗೆ ಪ್ರಾರಂಭ ಆಯಿತು, ಯಾವ ರೀತಿ ಪ್ರಾರಂಭ ಆಯಿತು, ಯಾವ ಹಂತದಲ್ಲಿ ಹಣ ಬಿಡುಗಡೆ ಆಯಿತು, ಬಹುಶಃ ಅವ್ರಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತೇಳಿ ನಾನು ಅದನ್ನು ಬಯಸ್ತೇನೆ. ಸಿದ್ದರಾಮಣ್ಣವರು ಯಾವತ್ತು ಡೋಂಗಿ ರಾಜಕಾರಣಿ ಅಲ್ಲ. ಸಿದ್ದರಾಮಣ್ಣವರು ಬೇಕಂತೆ ಬಂದು ಉದ್ಘಾಟನೆ ಮಾಡುವಂಥ ಕೂಲ್ ಅವ್ರಿಗೇನಿಲ್ಲ. ನಮ್ಮ ಸರ್ಕಾರ ಇನ್ನೂ ನಾವು 4 ವರ್ಷ ಸುಭದ್ರವಾಗಿರ್ತೇವೆ. ಸಿದ್ದರಾಮಣ್ಣವರು ಇವತ್ತು ರಾಜಕಾರಣಿ ಅಲ್ಲ. ಈ ಭಾರತ ದೇಶದಲ್ಲಿ 13 ಬಜೆಟ್ ಮಂಡಿಸಿದ ಏಕೈಕ ವ್ಯಕ್ತಿ ಸಿದ್ದರಾಮಣ್ಣವರು. ಅದರ ಗ್ಯಾರಂಟಿಗಳನ್ನು ನೋಡಿ, ಏನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿವಿ 5 ಗ್ಯಾರಂಟಿಗಳನ್ನು ಪೂರೈಸಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರ 610 ಭರವಸೆಗಳನ್ನು ಕೊಟ್ಟು ಈಡೇರಿಸಿದ್ದು ಬರೀ 15 ಮಾತ್ರ. ಆ ಭ್ರಮೆಯಲ್ಲಿ ಬಹುಶಃ ಮುನ್ಸ್ವಾಮಿ ಮಾತಾಡ್ತಾರೆ ಅಂತ ಕಾಣ್ತಾರೆ. ಆದ್ದರಿಂದ ನುಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ.